ದೋಸ್ತಿ ನಾಯಕರ ಮೈಸೂರು ಚಲೋ ಬಹಳಷ್ಟು ಸಕ್ಸಸ್ಫುಲ್ ಆಗಿ ನಡೀತಾ ಇದೆ. ಇವತ್ತು ಮಳೆ ಬಿಸಿಲು ಲೆಕ್ಕಿಸದೆ ನಾಯಕರು ಹೆಜ್ಜೆ ಹಾಕ್ತಿದ್ದಾರೆ. ನಮ್ಮ ಜೊತೆ ಮಾತಾಡೋದಕ್ಕೆ ಸಿ ಟಿ ರವಿ ಅವರು ಇದ್ದಾರೆ. ಸರ್, ಈ ಮೂಲಕ ತಾವು ಸರ್ಕಾರಕ್ಕೆ ಏನು ಒಂದು ಸಂದೇಶವನ್ನು ರವಾನೆ ಮಾಡ್ತೀವಿ? ಭ್ರಷ್ಟಾಚಾರ ಮಾಡಿರೋದು ನಿಜ. ಅಂಗೈ ಹುಣ್ಣಿಗೆ ಕನ್ನಡಿ ಹಿಡಿಬೇಕಾದ ಅವಶ್ಯಕತೆ ಇಲ್ಲ. ಕಾಂಗ್ರೆಸ್ನ ಭ್ರಷ್ಟಾಚಾರಕ್ಕೂ ಕೂಡ ದುರ್ಬೀನ್ ಹಾಕಿ ನೋಡಬೇಕಾದಂತ ಅವಶ್ಯಕತೆ ಇಲ್ಲ. ಭ್ರಷ್ಟಾಚಾರದ ಬೀಜವನ್ನ ಬಿತ್ತಿ ಹೆಮ್ಮರ ಮಾಡಿ ಭ್ರಷ್ಟಾಚಾರದಲ್ಲೇ ಮುಳುಗೋಗಿರುವಂತ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ. ಮೂಡ ಹಗರಣದಲ್ಲಿ ಅಕ್ರಮವಾಗಿ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಕುಟುಂಬಕ್ಕೆ ನಿವೇಶನ ಪಡೆದಿರೋದು ಮಾತ್ರ ಅಲ್ಲ, ಸಾವಿರಾರು ಕೋಟಿ ರೂಪಾಯಿ ಹಗರಣ ಮೂಡಾದಲ್ಲಿ ನಡೆದಿದೆ. ಸಾವಿರಾರು ಕೋಟಿ ರೂಪಾಯಿ ಅಂದ್ರೆ ಈ ರೀತಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ 30 ವರ್ಷ 35 ವರ್ಷದ ಹಿಂದಿಂದ ಎಲ್ಲದೂ ಕೂಡ ಹೆಸರಿನಲ್ಲಿ ಬದಲಿ ಜಮೀನನ್ನು ಪಡೆದಿರ್ತಕ್ಕಂಥದ್ದು ಒಂದು ಬಹುದೊಡ್ಡ ಹಗರಣ. ಇತ್ತೀಚಿನ ರಾಜ್ಯ ಕಂಡಿರ್ತಕ್ಕಂಥ ಬಹುದೊಡ್ಡ ಹಗರಣ. ಹಾಗೇನೆ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಕಲಿ ಖಾತೆಗಳಿಗೆ 187 ಕೋಟಿ ರೂಪಾಯಿನ ವರ್ಗಾವಣೆ ಮಾಡ್ತಾರೆ. ನಿನ್ನೆ SIT ಚಾರ್ಜ್ ಶೀಟ್ ಸಲ್ಲಿಸಿದೆ. ಮಜಾ ಏನ್ ಗೊತ್ತಾ? ಇನ್ ಫ್ರಂಟ್ ಆಫ್ ಕೋರ್ಟ್, ಇನ್ ಫ್ರಂಟ್ ಆಫ್ ಜಡ್ಜ್ ಮುಂದ್ಗಡೆ ಸತ್ಯನಾರಾಯಣ್ ಶರ್ಮಾ ಅನ್ನೋರು ನಾಗೇಂದ್ರ ಅವ್ರ ಪಾತ್ರ ಏನು ಅನ್ನೋದನ್ನ ಜಡ್ಜ್ ಮುಂದೆ ಹೇಳಿದ್ದಾರೆ. ನನಗೆ ಕೊಲೆ ಬೆದರಿಕೆ ಆಗ್ತಾ ಇದ್ದಾರೆ ಅಂತ ಆರೋಪ ಮಾಡಿದ್ದಾರೆ. SIT ಡಿಡ್ ನಾಟ್ ಮೆನ್ಷನ್ ಹಿಸ್ ನೇಮ್. ಅವ್ರ ಹೆಸರನ್ನು ಕೂಡ ಅಲ್ಲಿ ದಾಖಲು ಮಾಡಿಲ್ಲ ಚಾರ್ಜ್ ಶೀಟ್ ನಲ್ಲಿ. ಅಂದ್ರೆ ಇನ್ ಯಾವ ಪ್ರಮಾಣದ ತನಿಖೆ ಆಗಿರಬಹುದು. ಬಹುಶಃ ನ್ಯಾಯಮೂರ್ತಿ ದೇಸಾಯಿ ಅವರ ಆಯೋಗನೂ ಕೂಡ ಸಿದ್ದರಾಮಯ್ಯನವರು ವಕೀಲರು ಯಾವ ತಯಾರು ಮಾಡಿಕೊಡ್ತಾರೋ ಅದಕ್ಕೊಂದು ಸೀಲ್ ಹಾಕಿ ಸೈನ್ ಹಾಕಿ ಮೂಡಾದಲ್ಲಿ ಹೊಗಳೋವೇ ನಡೆದಿಲ್ಲೋ ಅಂತ ಒಂದು ಸರ್ಟಿಫಿಕೇಟ್ ಕೊಟ್ಬಿಡ್ತಾರೆ. ಅವಾಗ ಭ್ರಷ್ಟಾಚಾರಿಗಳು ಐ ಆಮ್ ಮಿಸ್ಟರ್ ಕ್ಲೀನ್ ಅಂತ ಸರ್ಟಿಫಿಕೇಟ್ ಅವರೇ ಕೊಟ್ಕೊಳ್ತಾರೆ. ಬೇರೆಯವ್ರು ಕೊಡ್ಬೇಕು ಸರ್ಟಿಫಿಕೇಟ್ನ, ಅವರೇ ಸರ್ಟಿಫಿಕೇಟ್ ಕೊಡ್ಕೊಳ್ಳೋದು. ಹಗರಣಗಳು ಹೇಳ್ತವೆ ಹಿಸ್ ಗೌರ್ಮೆಂಟ್ ಈಸ್ ನಾಟ್ ಕ್ಲೀನ್, ಹಿಸ್ ಗೌರ್ಮೆಂಟ್ ಒನ್ ಆಫ್ ದ ಮೋಸ್ಟ್ ಕರಪ್ಟ್ ಗೌರ್ಮೆಂಟ್. ನಮ್ಮ ದೇಶದಲ್ಲಿ ಒಂದು ಭ್ರಷ್ಟ ಸರ್ಕಾರ ಅಂತ ಇದ್ರೆ ಈಗ ಕರ್ನಾಟಕದಲ್ಲಿ ನಡೀತಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಎಲ್ಲಾ ಹುದ್ದೆಗಳಿಗೂ ರೇಟ್ ಫಿಕ್ಸ್ ಮಾಡಿದೆ. ಅದಕ್ಕೆ ಬಲಿಯಾದವನು ಯಾರು ಅಂದ್ರೆ ಪರಶುರಾಮ್ ಚಲವಾದಿ, ಅದಕ್ಕೆ ಬಲಿಯಾದವ್ರು ಯಾರು ಅಂದ್ರೆ ತಿಮ್ಮೇಗೌಡ, ಅದಕ್ಕೆ ಬಲಿಯಾದವ್ರು ಯಾರು ಅಂದ್ರೆ ಚಂದ್ರಶೇಖರ್, ಅದಕ್ಕೆ ಬಲಿಯಾದವರು. ಯಾರಿಗೆ ಆ ರೇಟ್ ಕೊಟ್ಟು ಕೊಂಡ್ಕೊಳ್ಳಕ್ಕಾಗತ್ತೆ ಆ ಹುದ್ದೆ ಗಿಟ್ಟಿಸ್ಕೊಳ್ತಾರೆ, ಇಲ್ಲದೇ ಇದ್ದರಿಗೆ ಹುದ್ದೆ ಇಲ್ಲ. ನೀವು ಬೆಂಗಳೂರಿನಲ್ಲಿ 1 ಸ್ಕ್ವೇರ್ ಫೀಟಿಗೆ 100 ರೂಪಾಯಿ ಕೊಡ್ಬೇಕು. ಅದು ಕಾಂಗ್ರೆಸ್ನ ಟ್ಯಾಕ್ಸ್, ಅದು ಅಡಿಷನಲ್ ಟ್ಯಾಕ್ಸ್. ಸರ್ಕಾರದ ಖಜಾನೆಗೆ 1 ರೂಪಾಯಿ ಹೋಗಲ್ಲ, ಆದ್ರೆ ಅದು ಕಾಂಗ್ರೆಸ್ ಹೈಕಮಾಂಡ್ ಖಜಾನೆಗೆ ಹೋಗುತ್ತೆ. DK ಶಿವಕುಮಾರ್ ಅವ್ರ ಕನಕಪುರದ ಖಜಾನೆಗೆ ಹೋಗುತ್ತೆ. ಹಾಗಾಗಿ ಎಲ್ಲ ಅವರು ಪರಸ್ಪರ ಒಬ್ರಿಗೊಬ್ರು ಸಹಕಾರಿಗಳಾಗಿ ಭ್ರಷ್ಟರು ಕೆಲಸ ಮಾಡ್ತಾ ಇದ್ದಾರೆ. ನೀನ್ ನನ್ನ ಜೊತೆಗೆ ನಿನ್ ಜೊತೆಗೆ ನಾನು ಅಂತ ಹೇಳಿ, ನನ್ನನ್ನು ನೀನ್ ಬಿಟ್ಕೊಡೋಣ, ನಿನ್ನ ನಾನು ಬಿಟ್ಕೊಡಲ್ಲ, ಇಬ್ಬರು ಮುಳುಗಿಸ್ಬಿಡೋಣ, ನುಂಗಿಬಿಡೋಣ ಅಂತ ನುಂಗ್ತಾ ಇದ್ದಾರೆ. ರಾಜಭವನವನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಕೇಂದ್ರದ ನಾಯಕರು ರಾಜ್ಯಪಾಲರ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ ಅಂತ ಕಾಂಗ್ರೆಸ್ನ ನಾಯಕರು ಆರೋಪ ಮಾಡ್ತಿದ್ದಾರೆ. ತಾನ್ ಕಳ್ಳ ಪರರ್ ನಂಬ ಅಂತ ಒಂದು ಮಾತಿದೆ, ಅದು ಕಾಂಗ್ರೆಸ್ಸಿಗೆ ಅನ್ವಯ ಆಗುತ್ತೆ. ಅತಿ ಹೆಚ್ಚು ಬಾರಿ ರಾಜ್ಯ ಸರ್ಕಾರಗಳನ್ನ ರಾಜಕೀಯ ಕಾರಣಕ್ಕೆ ವಜಾ ಮಾಡಿದಂತ ಕುಖ್ಯಾತಿ ಕಾಂಗ್ರೆಸ್ ಇಂದು. ರಾಜಕೀಯ ಕಾರಣಕ್ಕೆ ವಜಾ ಮಾಡಿರೋದು. ರಾಜಭವನದ ದುರ್ಬಳಕೆ ಅನ್ನೋದು ಅವರಿಗೆ ಒಂದು ನಿತ್ಯದ ಸಂಗತಿ ಕಾಂಗ್ರೆಸ್ಸಿಗೆ. ಆದ್ರೆ ಬಿಜೆಪಿ ಅಧಿಕಾರಕ್ಕೆ ಬಂದ ಲಾಗಾಯತ್ನಿಂದ ಯಾವುದೇ ರಾಜ್ಯ ಸರ್ಕಾರವನ್ನ ರಾಜಕೀಯ ಕಾರಣಕ್ಕೆ ವಜಾ ಮಾಡಿಲ್ಲ. ಎಮರ್ಜೆನ್ಸಿ ಹೇರಿದವರು ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡ್ತಾರೆ, ಎಮರ್ಜೆನ್ಸಿ ಹೇರಿದವರು. ಹಾಗಾಗಿ ಇವತ್ತಿನ ಕಾಂಗ್ರೆಸ್ ಅದು C³ ನ ಕಾಂಗ್ರೆಸ್, ಕಮ್ಯುನಲ್ ಕರಪ್ಟ್ ಅಂಡ್ ಕರಪ್ಟ್ ಕ್ರಿಮಿನಲ್ ಕಾಂಗ್ರೆಸ್, ಕ್ರಿಮಿನಲ್ ಕರಪ್ಟ್ ಕಾಂಗ್ರೆಸ್. ಸರ್, ಈಗ ಪ್ರಮುಖವಾಗಿ ಈ ಪಾದಯಾತ್ರೆ ಮೈಸೂರು ತಲುಪೋದ್ರ ಒಳಗಡೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅನ್ನೊಂದು ಎಚ್ಚರಿಕೆಯನ್ನ ಕೊಟ್ಟಿದ್ರಿ. ಒಂದು ವೇಳೆ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟಿಲ್ಲ ಅಂದ್ರೆ ಮುಂದಿನ ಹೋರಾಟ ಏನು? ನೋಡಿ, ಜನಾಭಿಪ್ರಾಯ ಯಾವಾಗ ಫಲಿತಾಂಶ ರೂಪದಲ್ಲಿ ಪ್ರಕಟ ಆಗುತ್ತೆ. ಇಂದಿರಾ ಗಾಂಧಿಯವರು ವಿಪಕ್ಷದ ನಾಯಕರುಗಳನ್ನೆಲ್ಲ ಜೈಲಲ್ಲಿ ಇಟ್ಟಿದ್ರು. ಅವ್ರು ಅನ್ಕೊಂಡಿದ್ರು
ನಮ್ಮ ವಿರುದ್ಧ ಭಾಷಣ ಮಾಡಕ್ಕೆ ಜನ ಇಲ್ಲ, ಎಲ್ಲರನ್ನೂ ಜೈಲಿಗೆ ಹಾಕ್ಬಿಟ್ಟಿದ್ದೀನಿ, ನಮ್ದೇ ಸರ್ಕಾರ ಅಂತ ಅಂದ್ಕೊಂಡಿದ್ರು. ಅವ್ರು ಹೊಗಳಭಟ್ರು ಇಂದಿರಾ ಗಾಂಧಿ ಅವ್ರಿಗೆ ಹಾಗೆ ಹೇಳಿದ್ರು, ನಿಮಗೆ 350ಕ್ಕೂ ಹೆಚ್ಚು ಸೀಟ್ ಬರ್ತವೆ ಅಂತ ಹೇಳಿ. ಏನಾಯ್ತು ಗೊತ್ತಿದೆಯಾ ನಿಮ್ಗೆ? ಇಂದಿರಾ ಗಾಂಧಿಯು ಸ್ವಯಂ ಇಂದಿರಾ ಗಾಂಧಿ ರಾಯಬರೇಲಿಯಲ್ಲಿ ಸೋತ್ರು. ಹಾಗೆ ಜನಾಭಿಪ್ರಾಯ ರೂಪುಗೊಂಡ್ರೆ ಈ ಕಾಂಗ್ರೆಸ್ ಸರ್ಕಾರ ಉಳಿಯಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಅವರು ತಾಂತ್ರಿಕವಾಗಿ ಆಡಳಿತದಲ್ಲಿದ್ದಾರೆ, ಜನರ ವಿಶ್ವಾಸವನ್ನು ಕಳ್ಕೊಂಡಿದ್ದಾರೆ. ಇದು ಜನರ ವಿಶ್ವಾಸವನ್ನು ಕಳ್ಕೊಂಡಿರ್ತಕ್ಕಂಥ ಒಂದು ಸರ್ಕಾರ ಈಗಿರೋದು. ನಂಬರ್ ಗೇಮ್ ನಲ್ಲಿ ಮಾತ್ರ ಅವರು ಉಳಿದಿದ್ದಾರೆ, ವಿಶ್ವಾಸಾರ್ಹತೆ ಮೇಲೆ ಅಲ್ಲ. ವಿಶ್ವಾಸಾರ್ಹತೆ ಕಳ್ಕೊಂಡಿದ್ದಾರೆ. ಯಾವಾಗ ನಾಯಕನ ಮೇಲೆ ಕಳಂಕ ಬರುತ್ತೆ ಆವಾಗ ಆ ನಾಯಕನೇ ರಕ್ಷಣೆಗಾಗಿ ಈ ವಾಮ ಮಾರ್ಗವನ್ನು ಹಿಡಿದಾಗ ಇನ್ನು ಉಳಿದವರು ಕೂಡ ನೀನೇ ಕಳ್ಳ, ನನಗೇನು ಹೇಳ್ತೀಯ, ನಿನಗೆ ತಾಕತ್ತಿರೋ ಅಷ್ಟು ನೀನ್ ತಿಂತೀಯ, ನನಗೆ ತಾಕತ್ತಿರೋ ಅಷ್ಟು ನಾನು ತಿಂತೀನಿ ಅಂತ ಲೂಟಿ ಕೂತಿದ್ದಾರೆ. ಹಾಗಾದ್ರೆ ಈ ಸರ್ಕಾರ ಕೌಂಟೌನ್ ಶುರು ಮಾಡ್ತಾ ಇದೆ, ಯಾವ ಕ್ಷಣದಲ್ಲಿ ಪತನ ಆಗ್ಬೋದು ಅಂತ ಹೇಳ್ತೀರಾ? ಜನರ ವಿಶ್ವಾಸ ಕಳ್ಕೊಂಡಾಗಿದೆ. ಹೇಳಿದೀನಲ್ಲ, ನಂಬರ್ ಗೇಮ್ ಟೆಕ್ನಿಕಲಿ ಮಾತ್ರ. ಎಷ್ಟು ದಿನ ನಂಬರ್ ಗೇಮ್ ಒಟ್ಟಿಗಿರುತ್ತೆ ಹೇಳಕ್ಕಾಗಲ್ಲ. ಒಂದ್ಸರಿ ವಿಶ್ವಾಸ ಕಳ್ಕೊಂಡ್ಮೇಲೆ ಬಹಳ ಕಾಲ ಸರ್ಕಾರ ಇರುತ್ತೆ ಅಂತ ಅನ್ಸೋದಿಲ್ಲ. ಅಂದ್ರೆ ಮತ್ತೆ ಆಪರೇಷನ್ ಶುರು ಮಾಡ್ತಕ್ಕಂತ ಒಂದು ಸಂದೇಶ ಕೊಡ್ತಾ ಇದೀರಿ. ನಾವೇ ಆಪರೇಷನ್ ಮಾಡಬೇಕು. ಅದಕ್ಕೆ ಆಪರೇಷನ್ ಅಲ್ಲಿ ಗುಣ ಆಗುವ ಪಾರ್ಟಿನೇ ಅಲ್ಲ ಅದೀಗ. ಭ್ರಷ್ಟಾಚಾರದ ಕ್ಯಾನ್ಸರ್ ಅದಕ್ಕೆ ಬಂದ್ಬಿಟ್ಟಿದೆ. ಹಾಗಾಗಿ ಆ ಭ್ರಷ್ಟಾಚಾರದ ಕ್ಯಾನ್ಸರ್ ನಲ್ಲೇ ಅದು ಮುಗಿದೋಗುತ್ತೆ. ಸೊ ಇದು ಸಿಟಿ ರವಿ ಅವರ ಕ್ಯಾಮ್ರಾ ಆನಂದ್